ಸಂಖ್ಯಾಶಾಸ್ತ್ರವು ಮಾನವನ ಜೀವನದ ಅನೇಕ ಕ್ಷೇತ್ರಗಳ ಮೇಲೆ ಸಂಖ್ಯೆಗಳ ಪ್ರಭಾವವಿದೆ ಎಂದು ಹೇಳುವ ಒಂದು ಪಾರಂಪರಿಕ ಶಾಸ್ತ್ರವಾಗಿದೆ. ಜನ್ಮ ದಿನಾಂಕ, ಹೆಸರಿನ ಅಕ್ಷರಗಳು ಹಾಗೂ ಪ್ರಮುಖ ಘಟನೆಗಳು ನಡೆಯುವ ದಿನಾಂಕಗಳು ವ್ಯಕ್ತಿಯ ಭವಿಷ್ಯ ಮತ್ತು ಜೀವನದ ದಿಕ್ಕನ್ನು ನಿರ್ಧರಿಸುತ್ತವೆ ಎಂಬ ನಂಬಿಕೆ ಇದೆ. ಅದರಲ್ಲಿ ಮದುವೆಯ ದಿನಾಂಕಕ್ಕೂ ವಿಶೇಷ ಮಹತ್ವ ನೀಡಲಾಗಿದೆ. ಜೀವನದಲ್ಲಿ ಮದುವೆ ಎಂಬುದು ಅತ್ಯಂತ ಮಹತ್ವದ ಘಟ್ಟವಾಗಿದ್ದು, ಆ ದಿನದ ಕಂಪನಗಳು ದಾಂಪತ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಸಂಖ್ಯಾಶಾಸ್ತ್ರವು ಹೇಳುತ್ತದೆ. ಮೊದಲು ಸಂಖ್ಯೆ 1ರ ಪ್ರಭಾವವನ್ನು ಗಮನಿಸೋಣ. 1, 10, 19, 28ನೇ ದಿನಾಂಕಗಳು ಸಂಖ್ಯೆ 1ರ ಅಡಿಯಲ್ಲಿ ಬರುತ್ತವೆ. ಸಂಖ್ಯೆ 1ಗೆ ಅಧಿಪತಿ ಸೂರ್ಯ. ಸೂರ್ಯನು ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಗೌರವದ ಸಂಕೇತ. ಈ ದಿನಾಂಕಗಳಲ್ಲಿ ಮದುವೆಯಾದ ದಂಪತಿಗಳು ಸಾಮಾನ್ಯವಾಗಿ ಪರಸ್ಪರ ಗೌರವವನ್ನು ಅತ್ಯಂತ ಮಹತ್ವವಾಗಿ ಕಾಣುತ್ತಾರೆ. ಇವರ ಸಂಬಂಧದಲ್ಲಿ ಪ್ರೀತಿಯ ಜೊತೆಗೆ ಗೌರವ ಮತ್ತು ಹೊಣೆಗಾರಿಕೆಯ ಭಾವನೆ ಗಟ್ಟಿಯಾಗಿರುತ್ತದೆ. ಕೆಲವೊಮ್ಮೆ ಇಬ್ಬರಲ್ಲೂ ಅಹಂಕಾರ ಸ್ವಲ್ಪ ಹೆಚ್ಚಿರಬಹುದು, ಆದರೆ ಪರಸ್ಪರ ಅರ್ಥಮಾಡಿಕೊಳ್ಳುವ ಮನೋಭಾವ ಮತ್ತು ಸಹನೆ ಇದ್ದರೆ ಇವರ ದಾಂಪತ್ಯ ಜೀವನ ಯಶಸ್ವಿಯಾಗಿ ಸಾಗುತ್ತದೆ. ಜೀವನದಲ್ಲಿ ಒಟ್ಟಿಗೆ ಸಾಧನೆ ಮಾಡುವ ಜೋಡಿಗಳಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಸಂಖ್ಯೆ 9 ಮದುವೆಗೆ ಅತ್ಯಂತ ಶಕ್ತಿಶಾಲಿ ಸಂಖ್ಯೆ ಎಂದು ಪರಿಗಣಿಸಲಾಗಿದೆ. 9, 18, 27ನೇ ದಿನಾಂಕಗಳು ಇದರ ಅಡಿಯಲ್ಲಿ ಬರುತ್ತವೆ. ಈ ಸಂಖ್ಯೆಗೆ ಅಧಿಪತಿ ಮಂಗಳ. ಮಂಗಳನು ಉತ್ಸಾಹ, ಶಕ್ತಿ ಮತ್ತು ತೀವ್ರ ಭಾವನೆಗಳ ಪ್ರತೀಕ. ಈ ದಿನಾಂಕಗಳಲ್ಲಿ ಮದುವೆಯಾದವರು ಭಾವನಾತ್ಮಕವಾಗಿ ತುಂಬಾ ಬೆಸೆದುಕೊಂಡಿರುತ್ತಾರೆ. ಒಬ್ಬರಿಗೊಬ್ಬರು ಅತ್ಯಂತ ಪ್ರೀತಿಯನ್ನು ತೋರಿಸುತ್ತಾರೆ. ಕೆಲವೊಮ್ಮೆ ಇವರ ಪ್ರೀತಿ ಅಷ್ಟು ಗಾಢವಾಗಿರುತ್ತದೆ, ಅದು ತ್ಯಾಗದ ಮಟ್ಟಿಗೂ ಹೋಗಬಹುದು. ಇವರು ಸಮಾಜ ಸೇವೆ ಅಥವಾ ಪರೋಪಕಾರದ ಕಾರ್ಯಗಳಲ್ಲಿ ಆಸಕ್ತಿ ತೋರಬಹುದು. ಇವರ ದಾಂಪತ್ಯ ಜೀವನದಲ್ಲಿ ಉತ್ಸಾಹ ಮತ್ತು ಜೀವಂತಿಕೆ ಹೆಚ್ಚಿರುತ್ತದೆ. ಜೀವನದ ಏರುಪೇರುಗಳಲ್ಲಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತುಕೊಳ್ಳುವ ಗುಣ ಇವರಲ್ಲಿರುತ್ತದೆ. ಸಂಖ್ಯೆ 6, 15, 24 ದಿನಾಂಕಗಳು ವೈವಾಹಿಕ ಜೀವನಕ್ಕೆ ಅತ್ಯಂತ ಅದೃಷ್ಟಕರವೆಂದು ಹೇಳಲಾಗುತ್ತದೆ. ಇದರ ಅಧಿಪತಿ ಶುಕ್ರ. ಶುಕ್ರನು ಪ್ರೀತಿ, ಸೌಂದರ್ಯ, ಐಶ್ವರ್ಯ ಮತ್ತು ವೈಭವದ ಸಂಕೇತ. ಈ ದಿನಾಂಕಗಳಲ್ಲಿ ಮದುವೆಯಾದ ದಂಪತಿಗಳು ರೊಮ್ಯಾಂಟಿಕ್ ಸ್ವಭಾವ ಹೊಂದಿರುತ್ತಾರೆ. ಇವರ ಜೀವನದಲ್ಲಿ ಸೌಖ್ಯ ಮತ್ತು ಆರಾಮ ಹೆಚ್ಚಿರುತ್ತದೆ. ಪರಸ್ಪರ ಆಕರ್ಷಣೆ ಮತ್ತು ಸ್ನೇಹದ ಸಂಬಂಧ ಗಟ್ಟಿಯಾಗಿರುತ್ತದೆ. ಆರ್ಥಿಕವಾಗಿ ಉತ್ತಮ ಪ್ರಗತಿ ಸಾಧಿಸುವ ಸಾಧ್ಯತೆ ಇರುತ್ತದೆ. ಮನೆ, ಕುಟುಂಬ ಮತ್ತು ಮಕ್ಕಳ ವಿಷಯದಲ್ಲಿ ಸಂತೋಷವನ್ನು ಅನುಭವಿಸುತ್ತಾರೆ. ಶುಕ್ರನ ಅನುಗ್ರಹದಿಂದ ಇವರ ದಾಂಪತ್ಯ ಜೀವನದಲ್ಲಿ ಸೌಹಾರ್ದ ಮತ್ತು ಸಂತೋಷ ಹೆಚ್ಚಿರುತ್ತದೆ. ಸಂಖ್ಯೆ 3, 12, 21, 30 ದಿನಾಂಕಗಳು ಗುರುಗ್ರಹದ ಅಧೀನದಲ್ಲಿವೆ. ಗುರು ಜ್ಞಾನ, ಧರ್ಮ ಮತ್ತು ಸಂಪ್ರದಾಯಗಳ ಪ್ರತೀಕ. ಈ ದಿನಾಂಕಗಳಲ್ಲಿ ಮದುವೆಯಾದವರು ಪರಸ್ಪರ ತಿಳುವಳಿಕೆ ಮತ್ತು ಗೌರವದಿಂದ ಬದುಕುತ್ತಾರೆ. ಕುಟುಂಬದ ಮೌಲ್ಯಗಳು ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಮಕ್ಕಳ ವಿಷಯದಲ್ಲಿ ಅದೃಷ್ಟವಂತರು ಎಂದು ನಂಬಲಾಗಿದೆ. ಇವರ ಸಂಬಂಧ ಸ್ಥಿರವಾಗಿದ್ದು ದೀರ್ಘಕಾಲ ಗಟ್ಟಿಯಾಗಿ ಉಳಿಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಸಂಭಾಷಣೆ ಮತ್ತು ಸಮಾಲೋಚನೆಯ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವ ಗುಣ ಇವರಲ್ಲಿ ಕಂಡುಬರುತ್ತದೆ. ಇನ್ನು ಕೆಲವು ಸಂಖ್ಯಾಶಾಸ್ತ್ರಜ್ಞರ ಪ್ರಕಾರ 4, 5 ಮತ್ತು 8 ಸಂಖ್ಯೆ ಬರುವ ದಿನಾಂಕಗಳನ್ನು ಮದುವೆಗೆ ಹೆಚ್ಚು ಶ್ರೇಷ್ಠವೆಂದು ಪರಿಗಣಿಸುವುದಿಲ್ಲ. 4 ಮತ್ತು 8 ಸಂಖ್ಯೆಗಳು ಅನಿರೀಕ್ಷಿತ ಬದಲಾವಣೆಗಳು, ಸವಾಲುಗಳು ಅಥವಾ ಕಠಿಣ ಅನುಭವಗಳನ್ನು ತರುವ ಸಾಧ್ಯತೆಯಿದೆ ಎಂದು ಹೇಳಲಾಗುತ್ತದೆ. ಈ ಸಂಖ್ಯೆಗಳ ಪ್ರಭಾವದಿಂದ ದಾಂಪತ್ಯ ಜೀವನದಲ್ಲಿ ಅಡೆತಡೆಗಳು ಎದುರಾಗಬಹುದು. 5ನೇ ಸಂಖ್ಯೆ ಚುರುಕುತನ ಮತ್ತು ಸಂಚಾರದ ಸಂಕೇತ. 5ರ ಪ್ರಭಾವದಲ್ಲಿರುವವರು ಸ್ವತಂತ್ರತೆಯನ್ನು ಹೆಚ್ಚು ಪ್ರೀತಿಸಬಹುದು. ಇದರಿಂದ ಕುಟುಂಬ ಜೀವನಕ್ಕೆ ಕಡಿಮೆ ಸಮಯ ಮೀಸಲಾಗುವ ಸಾಧ್ಯತೆಯಿದೆ ಎಂದು ಕೆಲವರು ನಂಬುತ್ತಾರೆ.
ಆದರೆ ಅಂತಿಮವಾಗಿ ಗಮನಿಸಬೇಕಾದದ್ದು ಏನೆಂದರೆ ಸಂಖ್ಯಾಶಾಸ್ತ್ರವು ನಂಬಿಕೆಯ ಆಧಾರದ ಮೇಲೆ ಇರುವ ಶಾಸ್ತ್ರ. ಮದುವೆಯ ದಿನಾಂಕ ಮಾತ್ರ ಜೀವನದ ಸಂಪೂರ್ಣ ಸುಖದುಃಖಗಳನ್ನು ನಿರ್ಧರಿಸುವುದಿಲ್ಲ. ಪರಸ್ಪರ ಪ್ರೀತಿ, ವಿಶ್ವಾಸ, ಸಂವಹನ ಮತ್ತು ಸಹನೆ ಇವುಗಳೇ ದಾಂಪತ್ಯ ಜೀವನದ ಮೂಲಾಧಾರಗಳು. ಸರಿಯಾದ ಮನೋಭಾವ ಮತ್ತು ಒಬ್ಬರಿಗೊಬ್ಬರು ಬೆಂಬಲ ನೀಡುವ ಗುಣ ಇದ್ದರೆ ಯಾವುದೇ ದಿನಾಂಕವೂ ಶುಭಕರವಾಗಬಹುದು. ಹೀಗಾಗಿ ಸಂಖ್ಯಾಶಾಸ್ತ್ರದ ಮಾರ್ಗದರ್ಶನವನ್ನು ನಂಬಿಕೆ ಎಂದು ತೆಗೆದುಕೊಂಡರೂ ಜೀವನದ ಯಶಸ್ಸು ನಮ್ಮ ನಡೆನುಡಿಗಳ ಮೇಲೆಯೇ ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಮರೆಯಬಾರದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.